ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಡೆಡ್ ಲೈನ್ ಮುಗಿತಾ ಇದ್ದಂತೆ ಲಾಠಿ ಕೈಗೆತ್ತಿಕೊಂಡ ಖಾಕಿ ಪಡೆ. ಬೆಂಗಳೂರಿನಲ್ಲಿ ದಂಡಂ ದಶಗಣಂ ಅಂತ ಇರೋದು ಹೇಗೆ ಪೊಲೀಸರು? ಪಿಕ್ಚರ್ ಅಭಿ ಬಾಕಿ ಹೇ ಅಂತ ವಾರ್ನಿಂಗ್ ನೀಡಿದ್ದು ಹೇಗೆ ಕಮಿಷನರ್? ಸಿಎಂ ನಿವಾಸದ ಬಳಿ ಬಂದ ಸೋಂಕಿತನಿಗೆ ಬೆಡ್ ಸಿಕ್ತಾ? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಸೋಮವಾರದಿಂದ ಲಾಕ್ಡೌನ್ನ ಅಸಲಿ ಪಿಕ್ಚರ್ ಶುರುವಾಗುತ್ತೆ ಅಂತ ಹೇಳಿದ್ದು ಯಾರು? ಫೀಲ್ಡ್ಗಿಳಿದ ಖಾಕಿ ಪಡೆ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸ್ತಾ ಇರೋದು ಹೇಗೆ? ಅಗತ್ಯ ವಸ್ತು ಖರೀದಿಯ ಡೆಡ್ಲೈನ್ ಮುಗಿತಾ ಇದ್ದಂತೆ ಎಲ್ಲವೂ ಬಂದ್ ಆಗ್ತಿದೆಯಾ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಖಡಕ್ ಎಚ್ಚರಿಕೆ ನೀಡಿದ್ದು, ನೆಪ ಹೇಳಿಕೊಂಡು ಹೊರಬರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಕಮಲ್ ಪಂತ್, ಇವತ್ತು ನಮ್ಮದು ಟ್ರೇಲರ್ ಇದ್ದಂಗೆ, ಸೋಮವಾರದಿಂದ ಅಸಲಿ ಪಿಕ್ಚರ್ ಶುರುವಾಗಲಿದೆ ಅಂತ ಎಚ್ಚರಿಸಿದ್ರು. ಅಲ್ಲದೆ ಕೊರೋನಾ ನಿಯಂತ್ರಣಕ್ಕೆ ಜನರು ಸಹಕಾರ ಕೊಡಬೇಕು ಎಂದು ಮನವಿ ಮಾಡಿದ್ರು. ಸರ್ಕಾರ ಎಷ್ಟೇ ಬಿಗಿ ಕ್ರಮ ಕೈಗೊಂಡ್ರೂ ವಾಹನ ಸಂಚಾರಕ್ಕೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಹೀಗಾಗಿ ಸೋಮವಾರದಿಂದ ಅನಗತ್ಯ ವಾಹನ ಸಂಚಾರಕ್ಕೆ ಬಿಡಲ್ಲ, ಲಾಕ್ಡೌನ್ ವೇಳೆ ಸಂಚಾರಕ್ಕೆ ಯಾವುದೇ ಪಾಸ್ ಇರಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಸೋಮವಾರದಿಂದ ಎಲ್ಲವೂ ಸಂಪೂರ್ಣ ಬಂದಾಗುತ್ತೆ. ಅನಗತ್ಯ ಕಾರಣ ಹೇಳಿದ್ರೆ ಅಲ್ಲೇ ಅರೆಸ್ಟ್ ಮಾಡ್ತೀವಿ. ಇನ್ನು ಮುಂದೆ ವಾಹನ ಮಾತ್ರ ಜಪ್ತಿ ಮಾಡುವುದಲ್ಲ, ಪ್ರಕರಣವನ್ನು ದಾಖಲಿಸುತ್ತೇವೆ ಅಂತ ಹೇಳಿದ್ರು. ಒಂದೆಡೆ ಸರ್ಕಾರ ಕಾಮಿಡಿ ಲಾಕ್ಡೌನ್ ಜಾರಿ ಮಾಡಿದ್ರೆ, ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಜನರು ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹೀಗಾಗಿ ಖುದ್ದು ಪೊಲೀಸ್ ಆಯುಕ್ತರೇ ಸಿಟಿ ರೌಂಡ್ಸ್ ನಡೆಸಿದ್ದಾರೆ. ಕೆಆರ್ ಮಾರ್ಕೆಟ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾವೇ ಖುದ್ದಾಗಿ ಫೀಲ್ಡ್ಗಿಳಿದು ಅನಗತ್ಯವಾಗಿ ಓಡಾಡ್ತಿರೋರಿಗೆ ವಾರ್ನಿಂಗ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವಾಹನಗಳ ಭರಾಟೆ ಮಾತ್ರ ಕಡಿಮೆಯಾಗ್ತಿಲ್ಲ. ಹೀಗಾಗಿ ಮಡಿವಾಳ ಪೊಲೀಸ್ ಠಾಣೆ ಎದುರು ಪ್ರತಿಯೊಂದು ವಾಹನಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. ಕಾರುಗಳು ಅನಗತ್ಯವಾಗಿ ರಸ್ತೆಗೆ ಇಳಿಯುತ್ತಿದ್ದು, ಕಾರುಗಳ ಮಿತಿಮೀರಿದ ಓಡಾಟವೇ ಪೊಲೀಸರಿಗೆ ತಲೆಬಿಸಿ ತಂದಿದೆ. ಹೀಗಾಗಿ ವಾಹನಗಳ ಭರಾಟೆ ತಪ್ಪಿಸಲು ಪರಿಶೀಲನೆ ನಡೆಸುತ್ತಿದ್ದು, ಪೊಲೀಸರ ತಪಾಸಣೆಯಿಂದಲೇ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಡೆಡ್ಲೈನ್ ಅಂತ್ಯವಾಗ್ತಿದ್ದಂತೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಯಶವಂತಪುರದಲ್ಲಿ ಪೊಲೀಸರು ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡುತ್ತಿದ್ದು, ಬ್ಯಾರಿಕೇಡ್ ಹಾಕಿ ವಾಹನ ಚೆಕ್ ಮಾಡ್ತಿದ್ದಾರೆ. ಅನಗತ್ಯವಾಗಿ ಓಡಾಡೋ ವಾಹನ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದು, ಸುಖ ಸುಮ್ಮನೆ ಸಂಚರಿಸುತ್ತಿರುವುದು ಪಕ್ಕಾ ಆದ್ರೆ ಸೀಸ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇದ್ಯಾವ ಸೀಮೆಯ ಲಾಕ್ಡೌನ್ ಎನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ ಎನ್ನುವಂತಾಗಿದ್ದು, ನಗರದ ಎಲ್ಲೆಡೆ ವಾಹನಗಳು ಬೇಕಾಬಿಟ್ಟಿ ಸಂಚರಿಸುತ್ತಿವೆ. 12 ಗಂಟೆಯಾದರೂ ಮಾರ್ಕೆಟ್ಗಳು ಖಾಲಿಯಾಗಿರಲಿಲ್ಲ. ಖರೀದಿಗೆ ಮುಗಿಬಿದ್ದ ಜನರು ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಜನರು ವ್ಯಾಪಾರಿಗಳನ್ನ ಖಾಲಿ ಮಾಡಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸೋಮವಾರದಿಂದ ರಾಜ್ಯದಲ್ಲಿ ಟೈಟ್ ಲಾಕ್ಡೌನ್ ಜಾರಿಯಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಹೀಗಾಗಿ ಬೆಂಗಳೂರು ಬಿಟ್ಟು ಜನರು ಊರುಗಳತ್ತ ಹೊರಟಿದ್ದಾರೆ. ಗಂಟು ಮೂಟೆ ಕಟ್ಕೊಂಡು ಸ್ವಗ್ರಾಮದತ್ತ ಪ್ರಯಾಣ ಬೆಳೆಸಿದ್ದಾರೆ. ನೆಲಮಂಗಲ ಜಾಸ್ ಟೋಲ್ ಬಳಿ ಸಾಲು ಸಾಲು ವಾಹನಗಳು ತೆರಳುತ್ತಿವೆ. ಸರ್ಕಾರಿ ಬಸ್ ಇಲ್ಲದೆ ಇರೋದ್ರಿಂದ ಖಾಸಗಿ ವಾಹನಗಳಲ್ಲೇ ಊರುಗಳತ್ತ ಜನರು ಹೊರಟಿದ್ದಾರೆ. ಸೋಮವಾರದಿಂದ ಬಿಗಿಯಾದ ಲಾಕ್ಡೌನ್ ಮಾಡ್ತೇವೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ ಮಾಡಲು ಲಾಕ್ಡೌನ್ ಬೇಕೇ ಬೇಕು ಅಂತ ಸಿಎಂ ಬಳಿ ತಿಳಿಸಿದ್ದೇವೆ. ಅಧಿಕಾರಿಗಳು ಹಾಗೂ ಪೊಲೀಸರು ಕೂಡ ಲಾಕ್ಡೌನ್ ಬಗ್ಗೆ ಒಲವು ತೋರಿದ್ದಾರೆ. ಹೀಗಾಗಿ ಸೋಮವಾರದಿಂದ ಬೆಳಗ್ಗೆ 10 ಗಂಟೆ ಬಳಿಕ ಯಾರಿಗೂ ಓಡಾಡಲು ಅವಕಾಶ ನೀಡುವುದಿಲ್ಲ. ಈ ಬಾರಿ 100ಕ್ಕೆ 100ರಷ್ಟು ಲಾಕ್ಡೌನ್ ಮಾಡ್ತೇವೆ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸೋಮವಾರದಿಂದ ಹೊಸ ಲಾಕ್ಡೌನ್ ಜಾರಿಯಾಗುತ್ತಿದ್ದು, ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಟಿವಿ9 ಬಳಿ ಆಟೋ ಚಾಲಕ ನೋವು ತೋಡಿಕೊಂಡಿದ್ದಾನೆ. ಈ ಹಿಂದೆ ಘೋಷಣೆ ಮಾಡಿದ 5,000ವನ್ನ ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಈಗ ಮತ್ತೆ ಲಾಕ್ಡೌನ್ ಮಾಡಿದ್ರೆ ನಾವು ಹೇಗೆ ಮಕ್ಕಳನ್ನ ಸಾಕೋದು? ಬಾಡಿಗೆ ಓಡಿಸೋಣ ಅಂದ್ರೆ ಜನ ಇಲ್ಲ. ಲಗೇಜ್ ಹಾಕೊಂಡು ಜೀವನ ಮಾಡೋಕೆ ಪೊಲೀಸ್ ಬಿಡಲ್ಲ ಅಂತ ಅಳಲು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಜಾರಿಯಲ್ಲಿ ಇದ್ರೂ ಸಹ ವಾಹನಗಳು ಬೀದಿಗಿಳಿತಾ ಇರೋದು ಯಾಕೆ? ಕೆಆರ್ ಮಾರ್ಕೆಟ್ನಲ್ಲಿ ಇವತ್ತಿನ ಸ್ಥಿತಿ ಹೇಗಿತ್ತು? ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೇಗಿತ್ತು? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರದ ಲಾಕ್ಡೌನ್ಗೆ ಜನರು ಡೋಂಟ್ ಕೇರ್ ಎಂದಿದ್ದಾರೆ. ಸರ್ಕಾರದ ಟಫ್ ರೂಲ್ಸ್ ಜಾರಿಯಲ್ಲಿದ್ರೂ ಜನರ ಅನಗತ್ಯ ಸಂಚಾರಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ವಾಹನಗಳ ಓಡಾಟ ಇನ್ನೂ ನಿಂತಿಲ್ಲ. ಟಫ್ ರೂಲ್ಸ್ಗೆ ತಲೆಕೆಡಿಸಿಕೊಳ್ಳದೆ ಎಂದಿನಂತೆ ಬೈಕ್, ಕಾರ್ಗಳು ಸಂಚಾರ ಮಾಡ್ತಿವೆ.
ಕೊರೋನಾ ರಣಕೇಕೆ ಮಧ್ಯೆ ಬೆಂಗಳೂರಿನಲ್ಲಿ ಜನರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಸಾಮಾಜಿಕ ಅಂತರ ಮರೆತು ಭರ್ಜರಿ ವ್ಯಾಪಾರ ಮಾಡಿದ್ದಾರೆ. ಹೂವು ಹಣ್ಣು ಖರೀದಿಯಲ್ಲಿ ಜನರು ಮಗ್ನರಾಗಿದ್ರು. ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿ ವ್ಯಾಪಾರ ವಹಿವಾಟು ಮಾಡಿದ್ದು, ರಸ್ತೆ ಬದಿಯೇ ವ್ಯಾಪಾರ ಮಾಡಿದ್ರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಕೊರೋನಾ ಆರ್ಭಟದ ಮಧ್ಯೆ ಮೈಸೂರಿನಲ್ಲಿ ಜನರ ಖರೀದಿ ಭರಾಟೆ ಜೋರಾಗಿತ್ತು. ದಿನಸಿ ಖರೀದಿಸಲು ಜನರು ಮುಗಿಬಿದ್ದಿದ್ದು, ಸಂತೆಪೇಟೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಸೇರಿದ್ರು. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕದೆ ಜನರು ನಿರ್ಲಕ್ಷ್ಯ ತೋರಿದ್ದು, ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಹೆಚ್ಚು ಜನರು ಸೇರಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕುಂದಾನಗರಿ ಬೆಳಗಾವಿಯಲ್ಲೂ ಸರ್ಕಾರದ ನಿಯಮಗಳಿಗೆ ತಿಲಾಂಜಲಿ ಹಾಡಲಾಗಿದೆ. ಬೆಳಗಾವಿ ನಗರದ ಮಾರ್ಕೆಟ್ನಲ್ಲಿ ಎಲ್ಲ ಅಂಗಡಿಗಳು ಓಪನ್ ಆಗಿದ್ದು, ಅಗತ್ಯ ವಸ್ತುಗಳ ಖರೀದಿಗಾಗಿ ನೂರಾರು ಜನರು ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ವ್ಯಾಪಾರ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಕಲಬುರಗಿಯಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು, ಮೃತರ ಸಂಖ್ಯೆಯು ದುಪ್ಪಟ್ಟಾಗ್ತಿದೆ. ಹೀಗಿದ್ರೂ ಜನರು ಮಾತ್ರ ಇನ್ನೂ ಬುದ್ಧಿ ಕಲಿತಿಲ್ಲ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸಾವಿರಾರು ಜನರಿಂದ ತುಂಬಿ ತುಳುಕ್ತಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿರೋ ಜನರು ಸಾಮಾಜಿಕ ಅಂತರ ಮರೆತು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಮಾಸ್ಕ್ ಹಾಕದೆ ಕೊರೋನಾದ ಭಯ ಬಿಟ್ಟು ಜನರು ಓಡಾಡ್ತಿದ್ದಾರೆ. ಮಹಾಮಾರಿ ಕೊರೋನಾ ಸೋಂಕು ಎರಡನೇ ಅಲೆಗೆ ಮಂಡ್ಯದಲ್ಲಿ ಡೋಂಟ್ ಕೇರ್ ಎನ್ನಲಾಗಿದೆ. ಮದ್ದೂರಿನ ತರಕಾರಿ ಮಾರುಕಟ್ಟೆಯಲ್ಲಿ ಜನರ ದಂಡೆ ಸೇರಿತ್ತು. ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರವೂ ಇಲ್ಲದೆ ತರಕಾರಿ ಖರೀದಿಯಲ್ಲಿ ಜನರು ತೊಡಗಿದ್ರು. ತಾಲೂಕಿನಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಹೆಚ್ಚಾಗ್ತಿದ್ದು, ಸಾವು ನೋವುಗಳು ಹೆಚ್ಚಾಗಿದ್ರು. ಜನರು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದ್ರೆ, ಕೋಟೆನಾಡಿನ ಜನರು ನಿಯಮಗಳಿಗೆ ಡೋಂಟ್ ಕೇರ್ ಎಂದಿದ್ದಾರೆ. ಚಿತ್ರದುರ್ಗದ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ಜಯದೇವ ಕ್ರೀಡಾಂಗಣದಲ್ಲಿ ತಾತ್ಕಾಲಿಕವಾಗಿ ತರಕಾರಿ ಮಾರುಕಟ್ಟೆ ತೆರೆದಿದ್ದು, ಸಾಮಾಜಿಕ ಅಂತರ ಮರೆತು ಜನರು ಜಮಾವಣೆಗೊಂಡಿದ್ರು. ತರಕಾರಿ ಕೊಳ್ಳಲು ಸಾಮಾಜಿಕ ಅಂತರವನ್ನೇ ಮರೆತಿದ್ರು. ಕೊರೋನಾ ಸೋಂಕಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಜನ ಕ್ಯಾರೆ ಎಂದಿಲ್ಲ. ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬೀಳ್ತಿದ್ದಾರೆ. ಸರ್ಕಾರದ ಕೊರೋನಾ ನಿಯಮಗಳಿಗೆ ತಿಲಾಂಜಲಿ ಹಾಡಿರೋ ಜನರು ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಪಾಲಿಸದೆ ಅಗತ್ಯ ವಸ್ತುಗಳನ್ನು ಖರೀದಿಸಿದ್ದಾರೆ. ಬೆಳಗ್ಗೆಯಿಂದಲೇ ಅಂಗಡಿಗಳ ಬಳಿ ಜನಜಾತ್ರೆಯೇ ಸೇರಿದೆ. ಗದಗ ನಗರದಲ್ಲಿ ಅಗತ್ಯ ವಸ್ತುಗಳ ಅಂಗಡಿಗಳ ಜೊತೆ ಇತರೆ ಅಂಗಡಿಗಳು ಓಪನ್ ಆಗಿತ್ತು. ನಗರದ ಜನತಾ ಬಜಾರ್ನಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಮಾಲೀಕರು ಅಂಗಡಿ ತೆರೆದಿದ್ರು. ಹೀಗಾಗಿ ಸ್ಥಳಕ್ಕೆ ದೌಡಾಯಿಸಿದ ಶಹರ ಪೊಲೀಸರು ಅಂಗಡಿ ಬಂದ್ ಮಾಡಿಸಿದ್ದಾರೆ. ಅಲ್ಲದೆ ಮತ್ತೆ ಓಪನ್ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಲಾಕ್ಡೌನ್ ಮಧ್ಯೆಯೂ ಹೆವಿ ಟ್ರಾಫಿಕ್ ಜಾಮ್ ಆಗಿದ್ದು ಎಲ್ಲಿ? ಮಾರುಕಟ್ಟೆಗಳಲ್ಲಿ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇರೋದು ಹೇಗೆ? ಸಾಮಾಜಿಕ ಅಂತರವಲ್ಲ, ಎಣ್ಣೆ ಮುಖ್ಯ ಅಂತ ಹೇಳಿದ್ದು ಎಲ್ಲಿ? ನೋಡೋಣ ಡೋಂಟ್ ಕೇರ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಎರಡನೇ ಅಲೆ ಆರ್ಭಟ ಜೋರಾಗಿದ್ರು ಜನ ಕೇರ್ ಮಾಡದೆ ಬಿಂದಾಸ್ ಆಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಸರ್ಕಾರದ ಲಾಕ್ಡೌನ್ ನಿರ್ಲಕ್ಷಿಸಿ ರಾಜ್ಯದ ವಿವಿಧೆಡೆ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಬ್ಯುಸಿಯಾಗಿದ್ರು. ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಅಗತ್ಯ ವಸ್ತುಗಳ ಕೊಳ್ಳಲು ಮುಗಿಬಿದ್ದಿದ್ರು. ರಸ್ತೆಯಲ್ಲೂ ಜನ, ಮಾರ್ಕೆಟ್ನಲ್ಲೂ ತುಂಬಿ ತುಳುಕ್ತಿದ್ದ ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಎಂದಿನಂತೆ ಬಿಂದಾಸ್ ಆಗಿದ್ರು. ಕಾಮಿಡಿ ಲಾಕ್ಡೌನ್ ಇದ್ರೂ ಜನರು ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಹೀಗಾಗಿ ಸುಖ ಸುಮ್ಮನೆ ಬೀದಿಗಿಳಿದವರಿಗೆ ಖಾಕಿ ಪಡೆ ಬಿಸಿ ಮುಟ್ಟಿಸಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬೇಕಾಬಿಟ್ಟಿ ಓಡಾಡೋರಿಗೆ ಬಿಗ್ ಶಾಕ್ ನೀಡಿದ್ದು, ಅಡ್ಡದಿಡ್ಡಿ ಓಡಾಡೋರಿಗೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಮಾರ್ಕೆಟ್ನ ಗಲ್ಲಿ ಗಲ್ಲಿಗೂ ನುಗ್ಗಿ ಲಾಠಿ ಏಟು ನೀಡುತ್ತಿದ್ದು, ಪಶ್ಚಿಮ ವಿಭಾಗದ ಟ್ರಾಫಿಕ್ ಡಿಸಿಪಿ ಕುಲ್ದೀಪ್ ಜೈನ್ ನೇತೃತ್ವದಲ್ಲಿ ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ಬಿಗಿ ಲಾಕ್ಡೌನ್ ಮಧ್ಯೆ ಬೆಂಗಳೂರಿನ ಹಲವೆಡೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 11 ಗಂಟೆ ಕಳೆದರೂ ವಾಹನ ಸಂಚಾರ ಎಂದಿನಂತೆ ಸಾಗಿದ್ದು, ಓಡಾಟಕ್ಕೆ ಬ್ರೇಕ್ ಬೀಳಲಿಲ್ಲ. ಅದರಲ್ಲೂ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಹೀಗಾಗಿ ಫೀಲ್ಡ್ಗಿಳಿದ ಪೊಲೀಸರು ಅನಗತ್ಯವಾಗಿ ಸಂಚರಿಸಿದ ವಾಹನಗಳನ್ನು ಸೀಸ್ ಮಾಡಿದ್ರು. ಅಂತರ ಕಾಪಾಡದೆ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ದ ಜನರಿಗೆ ಚಿತ್ರದುರ್ಗದಲ್ಲಿ ಲಾಠಿ ಏಟು ಕೊಟ್ಟಿದ್ದಾರೆ. ಮಾರ್ಕೆಟ್ಗೆ ಬಂದ ಜನ ಬಿಂದಾಸ್ ಆಗಿ ವ್ಯಾಪಾರದಲ್ಲಿ ಮಗ್ನರಾಗಿದ್ರು. ಈ ವೇಳೆ ಕೋವಿಡ್ ರೂಲ್ಸ್ ಫಾಲೋ ಮಾಡದವರಿಗೆ ಮೆದೇಹಳ್ಳಿ ರಸ್ತೆಯಲ್ಲಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಕೊರೋನಾ ಲೆಕ್ಕಿಸದೆ ಗುಂಪಾಗಿ ಸೇರಿದ ಜನರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ದಾರೆ.
ಬಾಗಲಕೋಟೆಯಲ್ಲೂ ಕೊರೋನಾಗೆ ಡೋಂಟ್ ಕೇರ್ ಎಂದಿದ್ದು ಹುನಗುಂದದಲ್ಲಿ ಖರೀದಿಗಾಗಿ ಮುಗಿಬಿದ್ದಿದ್ರು. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಡೆಡ್ಲೈನ್ ಮುಗಿದ್ರೂ ತರಕಾರಿ ದಿನಸಿ ಮಾರುಕಟ್ಟೆಯಲ್ಲಿ ಜನ ಜಂಗುಳಿಯೇ ಸೇರಿತ್ತು. ಹೀಗಾಗಿ ಕೊರೋನಾ ನಿಯಮ ಪಾಲಿಸಿದ ವ್ಯಾಪಾರಿಗಳಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದು ವಾಹನ ಸವಾರರನ್ನ ಚದುರಿಸಿದ್ರು. ಶಿವಮೊಗ್ಗದ ವಿನೋಬ ನಗರದ ಮಾರ್ಕೆಟ್ನಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ರೂ ಕ್ಯಾರೆ ಎನ್ನದ ಜನ ಮಾರುಕಟ್ಟೆಯಲ್ಲಿ ನೆರೆದ ಜನಸಾಗರ ವಸ್ತುಗಳನ್ನು ಕೊಳ್ಳೋದ್ರಲ್ಲಿ ಮಗ್ನರಾಗಿದ್ರು. ಅಂತರ ಕಾಪಾಡದೆ ಬೇಕಾಬಿಟ್ಟಿಯಾಗಿ ಮಾಸ್ಕ್ ಧರಿಸಿ ಬೇಜವಾಬ್ದಾರಿ ತೋರಿದ್ರು. ಬಳ್ಳಾರಿ ನಗರದ ಮಾರ್ಕೆಟ್ನಲ್ಲೂ ಜನ ಲಾಕ್ಡೌನ್ಗೆ ತಿಲಾಂಜಲಿ ಇಟ್ಟಿದ್ರು. ಗುಂಪಾಗಿ ಸೇರಿದ ಜನ ಬಟ್ಟೆ ಮತ್ತು ದಿನಸಿ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ಈ ವೇಳೆ ಮಾರ್ಕೆಟ್ನಲ್ಲಿ ಜನಜಂಗುಳಿ, ವಾಹನಗಳ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಜನರು ಕೋವಿಡ್ ನಿಯಮ ಮುರಿದು ಓಡಾಡ್ತಿದ್ರು. ಜಿಲ್ಲಾಡಳಿತ ಸೈಲೆಂಟ್ ಆಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿರುವ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರವನ್ನೇ ಮರೆತು ಹರಾಜು ಹಾಕಲಾಗಿದೆ. ಸ್ಯಾನಿಟೈಸರ್ ಇಲ್ಲ, ಉಷ್ಣಾಂಶ ಕೂಡ ಪರಿಶೀಲಿಸುತ್ತಿಲ್ಲ. ಮಾರುಕಟ್ಟೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಕೊರೋನಾ ಮತ್ತಷ್ಟು ಹೆಚ್ಚುವ ಆತಂಕ ಎದುರಾಗಿದೆ. ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ಕೊಪ್ಪಳದಲ್ಲಿ ಮದ್ಯಪ್ರಿಯರು ಮದ್ಯ ಖರೀದಿಗೆ ಮುಗಿಬಿದ್ದಿದ್ರು. ಅದರಲ್ಲೂ ಗಂಗಾವತಿಯಲ್ಲಿ ಬಾರ್ಗಳ ಬಳಿ ಜಮಾಯಿಸಿದ ಜನ ಅಂತರ ಮರೆತು ಮದ್ಯ ಖರೀದಿಸಿದ್ರು. ಬ್ಯಾಗ್ನಲ್ಲಿ ಎಣ್ಣೆ ಬಾಟಲ್ ತುಂಬಿಕೊಂಡು ಸ್ಥಳದಿಂದ ಮನೆ ಕಡೆ ಹೆಜ್ಜೆ ಹಾಕಿದ್ರು. ರಾಜ್ಯ ಸರ್ಕಾರದ ಲಾಕ್ಡೌನ್ ಅನ್ನ ಕಾಮಿಡಿ ಲಾಕ್ಡೌನ್ ಅಂತ ಕರಿತಾ ಇರೋದು ಯಾಕೆ? ತಜ್ಞರ ಸಲಹೆಯನ್ನ ರಾಜ್ಯ ಸರ್ಕಾರ ಪಾಲಿಸಿದೆಯಾ? ಸೋಮವಾರದಿಂದ ವಾಹನಗಳು ಬೀದಿಗಿಳಿದ್ರೆ ಏನಾಗುತ್ತೆ ಗೊತ್ತಾ? ನೋಡೋಣ. ಕಾಮಿಡಿ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಹೆಮ್ಮಾರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಟಫ್ ಲಾಕ್ಡೌನ್ ಜಾರಿ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಮೇ 10ರಿಂದ 24ರವರೆಗೆ 14 ದಿನ ರಾಜ್ಯದಲ್ಲಿ ಮತ್ತೆ ಕಾಮಿಡಿ ಲಾಕ್ಡೌನ್ ಜಾರಿಯನ್ನ ಮಾಡಿದೆ. ಎಲ್ಲ ಓಪನ್ ಇದೆ, ಆದರೂ ಹೆಸರಿಗೆ ಮಾತ್ರ ಲಾಕ್ಡೌನ್ ಆಗಿದೆ. ಕೊರೋನಾ ಅಬ್ಬರದ ನಡುವೆ ಎಲ್ಲದಕ್ಕೂ ಫುಲ್ ಅವಕಾಶಗಳನ್ನ ನೀಡಿದ್ದಾರೆ. ಈ ರೂಲ್ಸ್ಗಳಿಂದ ಕೊರೋನಾ ಕಟ್ಟಿ ಹಾಕೋಕೆ ಸಾಧ್ಯವಾ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಕೊರೋನಾ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಸೋಮವಾರದಿಂದಲೇ 14 ದಿನ ಲಾಕ್ಡೌನ್ ಜಾರಿ ಮಾಡಿದೆ. ಇದು ಲಾಕ್ಡೌನ್ ಅಲ್ಲ, ನಿರ್ಬಂಧ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೇಳ್ತಿದ್ದಾರೆ. ಆದ್ರೆ ಇದು ಟಫ್ ಲಾಕ್ಡೌನ್ ಅಂತ ಸಿಎಂ ಬಿಎಸ್ವೈ ಹೇಳ್ತಿದ್ದಾರೆ. ಹಳೆ ಮಾರ್ಗಸೂಚಿಯನ್ನೇ ಸರ್ಕಾರ ಯಥಾವತ್ತಾಗಿ ಪ್ರಕಟ ಮಾಡಿದೆ. ಸರ್ಕಾರದ ಈ ಬಿಗಿ ನಿಯಮದಿಂದ ಕೊರೋನಾ ಕಂಟ್ರೋಲ್ ಹೇಗೆ? ಇದ್ಯಾವ ಸೀಮೆ ಲಾಕ್ಡೌನ್ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಾದಿ ಬೀದಿಯಲ್ಲಿ ಜನ ಪ್ರಾಣ ಬಿಡ್ತಿದ್ರು. ಕಾಟಾಚಾರದ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಇಂತಹ ಸನ್ನಿವೇಶದಲ್ಲಿ ಈ ರೀತಿಯ ರೂಲ್ಸ್ಗಳಿಂದ ಉಪಯೋಗ ಏನು ಅನ್ನೋದು ಜನರ ಪ್ರಶ್ನೆಯಾಗಿದೆ. ಬರೀ ನೆಪಕ್ಕಷ್ಟೇ ರೂಲ್ಸ್ಗಳನ್ನ ಸರ್ಕಾರ ಜಾರಿ ಮಾಡಿದಂತಿದೆ. ಕೆಲವೊಂದು ಹೊರತುಪಡಿಸಿ ಎಲ್ಲ ಸೇವೆಗಳಿಗೂ ಅವಕಾಶವನ್ನ ನೀಡಿದ್ದಾರೆ. ಕರುನಾಡಿನಾದ್ಯಂತ ಡೆಡ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಈಗಾಗಲೇ ಜಾರಿಯಲ್ಲಿರುವ ಲಾಕ್ಡೌನ್ನಿಂದ ಯಾವುದೇ ಲಾಭವಾಗಿಲ್ಲ. ಕೊರೋನಾ ಸೋಂಕಿನ ಪ್ರಕರಣ ಮತ್ತು ಸಾವು ಹೆಚ್ಚಾಗ್ತಲೇ ಇದೆ. ಆಸ್ಪತ್ರೆಗಳಲ್ಲಿ ಸೋಂಕಿತರು ಉಸಿರು ಚೆಲ್ತಿದ್ರು. ಸರ್ಕಾರಕ್ಕೆ ಬೆಡ್ ಹೊಂದಿಸಲಾಗ್ತಿಲ್ಲ, ಆಕ್ಸಿಜನ್ ಕೊಡಕ್ಕಾಗ್ತಿಲ್ಲ. ಹೀಗಿರುವಾಗ ಇಂತಹ ಲಾಕ್ಡೌನ್ನಿಂದ ಯಾರಿಗೆ ಉಪಯೋಗ ಅನ್ನೋದು ಪ್ರಶ್ನೆಯಾಗಿದೆ. ಕೊರೋನಾ ಅಟ್ಟಹಾಸ ಮೆರೆತಿದ್ರು. ಯಾರ ಮಾತಿಗೂ ಸರ್ಕಾರ ಮನ್ನಣೆಯನ್ನೇ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಅಬ್ಬರಿಸಿ ಒಬ್ಬಿರುತ್ತಿರೋ ಕೊರೋನಾ ಕಟ್ಟಿ ಹಾಕೋಕೆ ತಜ್ಞರು ಹೇಳಿದ ಕಟ್ಟುನಿಟ್ಟಿನ ರೂಲ್ಸ್ಗಳು ಕೊನೆಗೂ ಜಾರಿಯಾಗಲಿಲ್ಲ. ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಾರಿ ಕಂಟ್ರೋಲ್ಗೆ ಮತ್ತೆರಡು ವಾರಗಳ ಕಾಲ ಕಂಪ್ಲೀಟ್ ಲಾಕ್ ಮಾಡಲೇಬೇಕು ಅಂತ ಸಲಹೆ ನೀಡಿದ್ರು. ಲಾಕ್ಡೌನ್ ಮಾಡದಿದ್ರೆ ಪರಿಸ್ಥಿತಿಯು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ ಅಂತ ತಿಳಿಸಿದ್ರು. ಆದರೆ ಸರ್ಕಾರ ಮಾತ್ರ ತಜ್ಞರ ಸಲಹೆಗೆ ಕಿಂಚಿತ್ತೂ ಸೊಪ್ಪು ಹಾಕಿಲ್ಲ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಆರ್ಭಟ ದಿನದಿನಕ್ಕೂ ಬಿಗಡಾಯಿಸುತ್ತಿದೆ. ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪುತ್ತಿದೆ. ಬಿಬಿಎಂಪಿ ದಿಕ್ಕೆ ತೋಚದೆ ಕಂಗಾಲಾಗಿದೆ. ಬೆಂಗಳೂರು ಸೇರಿ ಕಂಪ್ಲೀಟ್ ಲಾಕ್ಡೌನ್ಗೆ ಬಿಬಿಎಂಪಿ ಮನವಿ ಮಾಡಿತ್ತು. ಅಗತ್ಯ ಸೇವೆಗಳು ಹೊರತುಪಡಿಸಿ ಉಳಿದೆಲ್ಲ ಸೇವೆಗೆ ಬ್ರೇಕ್ ಹಾಕುವಂತೆ ಸರ್ಕಾರಕ್ಕೆ ಬಿಬಿಎಂಪಿ ಮನವಿ ಮಾಡಿತ್ತು. ಆದರೆ ಸರ್ಕಾರ ಮಾತ್ರ ಮತ್ತೆ ಕಾಮಿಡಿ ಲಾಕ್ಡೌನ್ ಜಾರಿ ಮಾಡಿದೆ.
ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಹುಚ್ಚೆದ್ದು ಕುಣಿತಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಕೊರೋನಾ ಕಂಟ್ರೋಲ್ಗೆ ಕಂಪ್ಲೀಟ್ ಲಾಕ್ಡೌನ್ ಜಾರಿಗೆ ಸ್ವಪಕ್ಷೀಯ ನಾಯಕರೇ ಮನವಿ ಮಾಡಿದ್ರು. ಖುದ್ದು ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಹೇಳಿದ್ರು ಲಾಕ್ಡೌನ್ ಜಾರಿ ಮಾಡಿಲ್ಲ. ಅಲ್ಲದೆ ಆರೋಗ್ಯ ಸಚಿವರು ಕೋರಿದ ಕಠಿಣ ಲಾಕ್ಡೌನ್ ಕೂಡ ಇದಲ್ಲ. ಪೊಲೀಸರು ಹೇಳಿದ ಬಿಗಿ ನಿಯಮಗಳನ್ನು ವಿಧಿಸಿಲ್ಲ. ಬಿಬಿಎಂಪಿ ಹೇಳಿದ ಟಫ್ ರೂಲ್ಸ್ಗಳು ಕೂಡ ಜಾರಿಯಾಗಲಿಲ್ಲ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಮೇ 10ರಿಂದ 24ರವರೆಗೆ ಕಾಮಿಡಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ರೂಲ್ಸ್ ಪ್ರಕಾರ ರಾಜ್ಯಾದ್ಯಂತ ಮನೆಯಿಂದ ಹೊರಗೆ ವಾಹನಗಳಲ್ಲಿ ಬರುವಂತಿಲ್ಲ. ಹಣ್ಣು, ಹೂವು, ತರಕಾರಿ ಖರೀದಿಗೆ ವಾಹನಗಳಲ್ಲಿ ಹೋಗುವಂತಿಲ್ಲ. ಹೋಟೆಲ್ಗೂ ಹೋಗಬೇಕಾದ್ರೆ ನಡೆದುಕೊಂಡೇ ಹೋಗಬೇಕು. ಹೋಟೆಲ್ ಸಿಬ್ಬಂದಿ ಹೋಮ್ ಡೆಲಿವರಿಗೆ ಸ್ವಂತ ವಾಹನ ಬಳಸಬಹುದು. ಸೋಮವಾರದಿಂದ ಹೊರಗೆ ವಾಹನಗಳಲ್ಲಿ ಎಂಟ್ರಿ ಕೊಟ್ಟರೆ ಖಾಕಿ ಪಡೆ ಸೀಸ್ ಮಾಡೋದು ಫಿಕ್ಸ್ ಆಗಿದೆ. ರಾಜ್ಯಾದ್ಯಂತ ಮೇ 10ರಿಂದ 24ರವರೆಗೆ 14 ದಿನಗಳ ಕಾಲ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹಗಲು ವೇಳೆ ಯಾವುದೇ ವಾಹನಗಳಿಗೆ ಅವಕಾಶವಿಲ್ಲ. ಯಾವುದೇ ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರಲ್ಲ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಹೇಳಿದ್ದಾರೆ. ಪ್ರಯಾಣಿಸುವವರು ಸೂಕ್ತ ಕಾರಣ ನೀಡಲೇಬೇಕು. ಷರತ್ತುಬದ್ಧ ಲಾಕ್ಡೌನ್ ಜಾರಿಗೆ ತರಲಾಗಿದೆ. ಇದು ಸಂಪೂರ್ಣ ಲಾಕ್ಡೌನ್ ಅಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಹೇಳಿದ್ದಾರೆ. ಆಸ್ಪತ್ರೆಗಳಿಗೆ ಅಲೆದು ಸುಸ್ತಾದ ಸೋಂಕಿತನ ಕುಟುಂಬ ಮಾಡಿದ್ದೇನು? ಸೋಮವಾರದಿಂದ ಸೆಮಿ ಲಾಕ್ಡೌನ್ ಇರುವುದಿಲ್ಲ, ಸಂಪೂರ್ಣ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳಿದ್ದು ಯಾರು? ಸರ್ಕಾರಕ್ಕೆ ಎಚ್ಡಿಕೆ ನೀಡಿರೋ 10 ಸಲಹೆಗಳು ಏನು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಆಸ್ಪತ್ರೆಯಲ್ಲಿ ಎಲ್ಲೂ ಬೆಡ್ ಸಿಗದೆ ಮತ್ತೊಬ್ಬ ಸೋಂಕಿತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿವಾಸದ ಬಳಿ ತೆರಳಿದ್ದಾನೆ. ಕೊರೋನಾ ಸೋಂಕಿತರನ್ನ ಕುಟುಂಬಸ್ಥರು ಆಟೋದಲ್ಲಿ ಕರೆತಂದಿದ್ದಾರೆ. ಕೆಜಿಹಳ್ಳಿ ಮೂಲದ ಸೋಂಕಿತನ ಚಿಕಿತ್ಸೆಗಾಗಿ ಬೆಳಗ್ಗೆಯಿಂದ ಆಸ್ಪತ್ರೆಗಳಿಗೆ ಅಲೆದಾಡಿದ್ದು ಎಲ್ಲೂ ಬೆಡ್ ಸಿಕ್ಕಿಲ್ಲ. ಹೀಗಾಗಿ ಸಿಎಂ ಮನೆ ಬಳಿ ಬಂದು ಅಂಗಲಾಚಿದ್ದಾರೆ. ಸೋಮವಾರದಿಂದ ರಾಜ್ಯದಲ್ಲಿ ಸೆಮಿ ಲಾಕ್ಡೌನ್ ಇರಲ್ಲ, ಸಂಪೂರ್ಣ ಲಾಕ್ಡೌನ್ ಮಾಡ್ತೇವೆ ಅಂತ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು ಕೇವಲ ಆಹಾರ, ಹಾಲು, ಹಣ್ಣು ಮಾತ್ರ ಸಿಗ್ತದೆ, ಉಳಿದಂತೆ ಯಾವುದೇ ಚಟುವಟಿಕೆಗೆ ಅವಕಾಶ ಇಲ್ಲವೆಂದು ತಿಳಿಸಿದ್ರು. ಅಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ, ಆಕ್ಸಿಜನ್ ನಿರಂತರವಾಗಿ ಸರಬರಾಜು ಇದೆ ಅಂತ ಸ್ಪಷ್ಟಪಡಿಸಿದ್ರು. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ 10 ಸಲಹೆ ನೀಡಿದ್ದಾರೆ. ವಾರ್ಡ್, ಗ್ರಾಮ ಪಂಚಾಯಿತಿಯಲ್ಲಿ ಫೀವರ್ ಕ್ಲಿನಿಕ್ ಆರಂಭಿಸಬೇಕು. ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳು, ಹೋಟೆಲ್ಗಳನ್ನು ಆರೈಕೆ ನಿಗಾ ಕೇಂದ್ರಗಳಾಗಿ ಪರಿವರ್ತಿಸಿ ಆಸ್ಪತ್ರೆಯ ಎಲ್ಲ ಹೊಣೆಯನ್ನ ಅಧಿಕಾರಿಗಳಿಗೆ ನೀಡಬೇಕು. ಸ್ವಯಂ ಸೇವಕರು, ಯುವಕರಿಂದ ಕೋವಿಡ್ ವಿರುದ್ಧ ಹೋರಾಟಕ್ಕೆ ಸೇವೆ ಪಡೆಯಬೇಕು. ಅರೆಕಾಲಿಕ ಅರ್ಹ ಸಿಬ್ಬಂದಿಯನ್ನ ಕಾಯಂ ಮಾಡಬೇಕು ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ಗಟ್ಟಿಯಾಗಿ ನಿಯಂತ್ರಿಸಿದ್ರೆ ಕೊರೋನಾ ದೊಡ್ಡ ರೋಗವಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ನಲ್ಲಿ ಮಾತನಾಡಿದ ಅವರು, ಜನರು ಕೊರೋನಾ ಸೋಂಕಿಗೆ ಹೆದರುವ ಅವಶ್ಯಕತೆ ಇಲ್ಲ. ಗಂಭೀರ ಪರಿಸ್ಥಿತಿ ಇದ್ರೆ ಮಾತ್ರ ಜನರು ಆಸ್ಪತ್ರೆಗೆ ಬರಬೇಕು. ಮನೆಯಲ್ಲೇ ಇದ್ದು ಯೋಗ, ಪ್ರಾಣಾಯಾಮ, ವ್ಯಾಯಾಮ ಮಾಡಿ ವೈದ್ಯರ ಸಲಹೆ ಪಡೆದ್ರೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತೆ ಅಂತ ಸಲಹೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ರಾಮೇಶ್ವರ ಗ್ರಾಮದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು ಎಲ್ಲ ಗ್ರಾಮಸ್ಥರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ಶಾಸಕ ರೇಣುಕಾಚಾರ್ಯ ಮನವಿ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ 248 ಜನರಲ್ಲಿ 29 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ರಾಮೇಶ್ವರ ಗ್ರಾಮದಲ್ಲೇ ಮೊಕ್ಕಾಂ ಹೂಡಿರೋ ಶಾಸಕ ರೇಣುಕಾಚಾರ್ಯ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿದ್ದಾರೆ. 2 ದಿನ ಕಾಲ ಅಧಿಕಾರಿಗಳು ಗ್ರಾಮದಲ್ಲೇ ಇದ್ದು ಕೊರೋನಾ ಪರೀಕ್ಷೆ ಮಾಡಿಸುವಂತೆ ಸೂಚಿಸಿದ್ದಾರೆ. ಅನಗತ್ಯವಾಗಿ ಓಡಾಡ್ತಿರುವ ವಾಹನಗಳನ್ನು ನಿಯಂತ್ರಿಸಲು ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಮೈಸೂರು ರಸ್ತೆಯ ನಾಯಂಡಳ್ಳಿ ಬಳಿ ಖಾಕಿ ಕೋಟೆ ನಿರ್ಮಾಣವಾಗಿದ್ದು ಅನಗತ್ಯವಾಗಿ ಓಡಾಡ್ತಿರುವ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಪ್ರತಿಯೊಂದು ವಾಹನಗಳನ್ನು ಪರಿಶೀಲಿಸಿ ಸೂಕ್ತ ಕಾರಣ ನೀಡಿದರೆ ಮಾತ್ರ ಕಳಿಸುತ್ತಿದ್ದಾರೆ. ಕೊರೋನಾದಿಂದ ಕರ್ನಾಟಕ ಸ್ಥಿತಿ ಕ್ಷಣ ಕ್ಷಣಕ್ಕೂ ಘನಘೋರವಾಗ್ತಿದ್ದು ಶವಗಳ ನಡುವೆಯೇ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಕೋವಿಡ್ ವಾರ್ಡ್ನಲ್ಲಿ ಸೋಂಕಿತರಿಬ್ಬರು ಮೃತಪಟ್ಟಿದ್ದು 2 ಶವಗಳನ್ನು ಸ್ಥಳಾಂತರಿಸದೆ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ್ದಾರೆ. ಬೆಂಗಳೂರು ಆಸ್ಪತ್ರೆ ಆವರಣವೇ ಕೊರೋನಾ ಹಾಟ್ಸ್ಪಾಟ್ ಆದರೂ ಅಚ್ಚರಿ ಪಡುವಂತಿಲ್ಲ. ವ್ಯಾಕ್ಸಿನ್ಗಾಗಿ ಜನರ ದಂಡೆ ಮುಗಿಬೀಳ್ತಿದ್ದು ಸಾಮಾಜಿಕ ಅಂತರವನ್ನೇ ಮರೆತಿದ್ದಾರೆ. ಸಿವಿ ರಾಮನ್ ಆಸ್ಪತ್ರೆ ಮುಂದೆ ವ್ಯಾಕ್ಸಿನ್ಗಾಗಿ ನೂರಾರು ಜನ ಸಾಲುಗಟ್ಟಿ ನಿಂತಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ಕುಟುಂಬ ಸಮೇತರಾಗಿ ಜನರು ಸಾಲುಗಟ್ಟಿದ್ರು. ಆದರೆ 3 ಗಂಟೆ ಕಳೆದ ಬಳಿಕ ಮೊದಲ ಡೋಸ್ ವ್ಯಾಕ್ಸಿನ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಲಾಕ್ಡೌನ್ನಿಂದ ಹೂ ಬೆಳೆಗಾರರು ಕಂಗಾಲಾಗಿದ್ದಾರೆ. ಸೋಮವಾರದಿಂದ ಮತ್ತೆ ಲಾಕ್ಡೌನ್ ಮುಂದುವರಿಯುತ್ತಿದ್ದು, ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಯಲ್ಲಿ ಬೆಲೆ ತೀವ್ರ ಕುಸಿದಿದೆ. ಹೀಗಾಗಿ ಬೆಲೆಯಿಲ್ಲದೆ ಹೂ ಬೆಳೆಗಾರರು ಕಂಗಾಲಾಗಿದ್ದು, ಬೆಳೆದ ಹೂಗಳನ್ನು ತಿಪ್ಪೆಗೆ ಸುರಿದು ಅಸಮಾಧಾನ ಹೊರಹಾಕಿದ್ದಾರೆ. ರಾಶಿ ರಾಶಿ ಹೂಗಳು ತಿಪ್ಪೆ ಪಾಲಾಗಿದೆ. ದೇಶದಲ್ಲಿ ಕೊರೋನಾ ಸಾವು ಹೊಸ ದಾಖಲೆಯನ್ನ ಬರೆದಿದೆಯಾ? ರಾಜ್ಯದ ಯಾವ 3 ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿವೆ? ಕೊರೋನಾದ 3ನೇ ಅಲೆ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನ ಕೊಟ್ಟವರು ಯಾರು? ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ 24 ಗಂಟೆ ಅವಧಿಯಲ್ಲಿ ದೇಶದಲ್ಲಿ 4,000ಕ್ಕೂ ಹೆಚ್ಚಿನ ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ 24 ಗಂಟೆ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ 4,191 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಯಲ್ಲಿ 4,01,529 ಮಂದಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಿರುವ ಜಿಲ್ಲೆಗಳ ಪೈಕಿ ಕರ್ನಾಟಕದ 3 ಜಿಲ್ಲೆಗಳು ಇವೆ. ಕರ್ನಾಟಕದ ಬೆಂಗಳೂರು ನಗರ, ಮೈಸೂರು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕಳೆದ 15 ದಿನದಿಂದ ಕೊರೋನಾ ಕೇಸ್ ಹೆಚ್ಚಳವಾಗ್ತಿದೆ ಎಂದು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಅಹುಜಾ ಹೇಳಿದ್ದಾರೆ. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ನೀಡಲಾಗುತ್ತಿದೆ. ದೆಹಲಿ, ಗುಜರಾತ್ ರಾಜ್ಯಗಳಲ್ಲಿ 18 ವರ್ಷ ಮೇಲ್ಪಟ್ಟ 2.5 ಲಕ್ಷ ಜನರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ 3 ಲಕ್ಷ ಜನರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಆದರೆ ಕರ್ನಾಟಕದಲ್ಲಿ 18 ವರ್ಷ ಮೇಲ್ಪಟ್ಟ 8,606 ಮಂದಿ ಮಾತ್ರ ಕೊರೋನಾ ಲಸಿಕೆ ಪಡೆದಿದ್ದಾರೆ. ದೇಶದಲ್ಲಿ ಗೋವಾ ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 48.5%ರಷ್ಟಿದೆ. ಹರಿಯಾಣದಲ್ಲಿ 36.1%ರಷ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ 33%ರಷ್ಟಿದೆ. ಕರ್ನಾಟಕದಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 29.9%ರಷ್ಟಿದೆ. ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಹೆಚ್ಚಿರುವುದು ಚಿಂತೆಯ ವಿಷಯ ಎಂದು ಕೇಂದ್ರದ ಆರೋಗ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಅಹುಜಾ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ನೂತನ ಸಿಎಂ ಎಂಕೆ ಸ್ಟಾಲಿನ್ ಸರ್ಕಾರ ಮೇ 10ರಿಂದ 24ರವರೆಗೆ ಕಂಪ್ಲೀಟ್ ಲಾಕ್ಡೌನ್ ಜಾರಿಗೊಳಿಸಿದೆ. ತಮಿಳುನಾಡಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ತಡೆಯಲು ಕಂಪ್ಲೀಟ್ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಇದೇ ರೀತಿ ಕೇರಳದಲ್ಲೂ 9 ದಿನದ ಲಾಕ್ಡೌನ್ ಇಂದಿನಿಂದ ಜಾರಿಯಾಗಿದೆ. ಗೋವಾದಲ್ಲೂ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಮೂರು ದಿನದ ಹಿಂದೆ ಕೇಂದ್ರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ವಿಜಯ್ ರಾಘವನ್ ದೇಶದಲ್ಲಿ 3ನೇ ಅಲೆಯನ್ನ ತಡೆಯಲಾಗಲ್ಲ ಎಂದಿದ್ರು. ಆದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ನಾವು ಒಂದು ವೇಳೆ ಕಠಿಣ ಕ್ರಮ ಕೈಗೊಂಡ್ರೆ ದೇಶದ ಎಲ್ಲೂ ಕೂಡ 3ನೇ ಅಲೆ ಬರದೇ ಇರಬಹುದು ಎಂದು ವಿಜಯ್ ರಾಘವನ್ ಹೇಳಿದ್ದಾರೆ. 2ನೇ ದಿನದಲ್ಲಿ ಕೊರೋನಾದ 3ನೇ ಅಲೆ ಬಗ್ಗೆ ವಿಜಯ್ ರಾಘವನ್ ಹೇಳಿಕೆ ಬದಲಾಗಿದೆ. ದೇಶದಲ್ಲಿ ಈಗ ಕೆಲವು ಖದೀಮರು ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ. ದೆಹಲಿಯ ಲೋಧಿ ಕಾಲೋನಿಯ ರೆಸ್ಟೋರೆಂಟ್ ಕಮ್ ಬಾರ್ ಮೇಲೆ ದಾಳಿ ನಡೆಸಿದ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 419 ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರತಿಯೊಂದು ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು 70,000 ರೂಪಾಯಿಗೆ ಮಾರ್ತಿದ್ರು ಎಂದು ದೆಹಲಿ ಪೊಲೀಸರು ಹೇಳಿದ್ದಾರೆ. ಇದೇ ರೀತಿ ದೆಹಲಿಯ ಖಾನ್ ಮಾರ್ಕೆಟ್ನಲ್ಲೂ ಕಾಳಸಂತೆಯಲ್ಲಿ ಮಾರ್ತಿದ್ದ ಆಕ್ಸಿಜನ್ ಕನ್ಸಂಟ್ರೇಟರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪಂಚಾಯತ್ ಚುನಾವಣೆಗೆ ನಿಯೋಜಿತರಾಗಿದ್ದ 135 ಶಿಕ್ಷಕರು ಕೊರೋನಾ ಸೋಂಕಿನಿಂದ ಸಾವಿಗೀಡಾಗಿದ್ರು. ಹೀಗಾಗಿ ಮೃತರ ಕುಟುಂಬಗಳಿಗೆ ತಲಾ 30 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಯುಪಿ ಸರ್ಕಾರ ಹೇಳಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋ ಟೀಂ ಇಂಡಿಯಾದಲ್ಲಿ ಯಾರಿಗೆ ಸ್ಥಾನ ಸಿಕ್ಕಿಲ್ಲ? ಆಸ್ಪತ್ರೆಯಲ್ಲಿ ತಮ್ಮ ತಂದೆಗೆ ಬೆಡ್ ಸಿಗದೆ ಪರದಾಡಿದ ನಟಿ ಯಾರು? ಸಿನಿಮಾ ರಂಗದ ಕಾರ್ಮಿಕರಿಗೆ ನಟ ಸಲ್ಮಾನ್ ಖಾನ್ ನೆರವು ನೀಡಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಸಮಿತಿ ಟೀಂ ಇಂಡಿಯಾವನ್ನ ಪ್ರಕಟಿಸಿದೆ. ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಿರುವ ಆಯ್ಕೆ ಸಮಿತಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಆರಂಭಿಕ ಬ್ಯಾಟ್ಸ್ಮನ್ ಪೃಥ್ವಿ ಶಾ ಮತ್ತು ಚೈನಾ ಮೆನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ಗೆ ಸ್ಥಾನ ನೀಡಿಲ್ಲ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಮಾಡಿದ ಕೊಹ್ಲಿ ಸೈನ್ಯದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಮತ್ತು ವೇಗಿ ಮೊಹಮ್ಮದ್ ಶಮಿ ಸ್ಥಾನ ಪಡೆದಿದ್ದಾರೆ. ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಜಡೇಜಾ ಆಯ್ಕೆ ಸಮಿತಿ ಗಮನ ಸೆಳೆದಿದ್ರು. ಈ ಬಾರಿಯ ಅರ್ಧಕ್ಕೆ ನಿಂತಿರುವ ಐಪಿಎಲ್ ಟೂರ್ನಿಯನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಸಲು ಬಿಸಿಸಿಐ ಪ್ಲಾನ್ ಮಾಡಿದೆ. ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ನಲ್ಲಿ ಉಳಿದ ಐಪಿಎಲ್ ಪಂದ್ಯಗಳನ್ನು ನಡೆಸುವ ಆಯ್ಕೆಯನ್ನ ಬಿಸಿಸಿಐ ಹೊಂದಿದೆ ಎನ್ನಲಾಗಿದೆ.
ತಂಡದ ಎಲ್ಲ ಸದಸ್ಯರು ಸುರಕ್ಷಿತವಾಗಿ ಹೋಟೆಲ್ನಿಂದ ಹೊರಟ ಮೇಲೆ ಮಹೇಂದ್ರ ಸಿಂಗ್ ಧೋನಿ ಹೋಟೆಲ್ ತೊರೆದಿದ್ದಾರೆ. ತನ್ನ ತಂಡದ ಆಟಗಾರರ ಸುರಕ್ಷತೆಯನ್ನ ನೋಡಿಕೊಳ್ಳುವವನೇ ನಿಜವಾದ ನಾಯಕ. ಇಂತಹ ಉತ್ತಮ ಕೆಲಸ ಮಾಡಲು ಧೋನಿಯಿಂದ ಮಾತ್ರ ಸಾಧ್ಯ ಎಂದು ವಾಸಿಂ ಜಾಫರ್ ಗುಣಗಾನ ಮಾಡಿದ್ದಾರೆ. ಕೋವಿಡ್ 2ನೇ ಅಲೆಗೆ ತಬ್ಬಿಬ್ಬಾದ ಬಿಸಿಸಿಐ 14ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ. ಆದ್ರೀಗ ಶ್ರೀಲಂಕಾ ಕ್ರಿಕೆಟ್ ಮಂಡಳಿ 2021ನೇ ಸಾಲಿನ ಇನ್ನುಳಿದ ಐಪಿಎಲ್ ಪಂದ್ಯಗಳಿಗೆ ಆತಿಥ್ಯ ವಹಿಸುವ ಆಸಕ್ತಿ ತೋರಿಸಿದೆ. ನಟಿ ಸಂಯುಕ್ತಾ ತಂದೆಗೆ ಕೊರೋನಾ ಕಾಣಿಸಿಕೊಂಡಿದೆ. ಸದ್ಯ ಮನೆಯಲ್ಲೇ ಐಸೋಲೇಟ್ ಆಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಆದರೆ ಇನ್ನೂ ಕೂಡ ಬೆಡ್ಗಳು ಸಿಗ್ತಿಲ್ಲ ಎಂದು ಸಂಯುಕ್ತಾ ಗರಂ ಆಗಿದ್ದಾರೆ. ಸಿನಿಮಾ ಟಿಕೆಟ್, ಟ್ಯಾಕ್ಸಿ, ಬಸ್, ವಿಮಾನ ಎಲ್ಲದಕ್ಕೂ ಬುಕ್ಕಿಂಗ್ ಆಪ್ ಇದೆ. ಆದರೆ ಆಸ್ಪತ್ರೆಯಲ್ಲಿ ಮಾತ್ರ ಕ್ಯೂನಲ್ಲಿ ನಿಲ್ಲಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಲಾಕ್ಡೌನ್ನಿಂದಾಗಿ ಸಿನಿಮಾ ರಂಗದಲ್ಲಿ ಕೆಲಸವಿಲ್ಲದೆ ಕಾರ್ಮಿಕ ವರ್ಗ ಸಂಕಷ್ಟಕ್ಕೀಡಾಗಿದೆ. ಹೀಗಾಗಿ ಸಲ್ಮಾನ್ ಖಾನ್ ಕಾರ್ಮಿಕ ಕುಟುಂಬಗಳಿಗೆ ನೆರವಾಗಿದ್ದಾರೆ. ಬಾಲಿವುಡ್ನ 25,000 ದಿನಗೂಲಿ ಕಾರ್ಮಿಕರಿಗೆ ಸಲ್ಮಾನ್ ಖಾನ್ ನೆರವು ನೀಡುತ್ತಿದ್ದಾರೆ. ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಸದ್ಯ ಕೊರೋನಾಗೆ ತುತ್ತಾಗಿದ್ದು ಐಸೋಲೇಷನ್ನಲ್ಲಿದ್ದಾರೆ. ಈ ನಡುವೆ 13 ವರ್ಷಗಳ ಬಳಿಕ ಅಲ್ಲು ಅರ್ಜುನ್ ತಮ್ಮದೇ ಹಿಟ್ ಸಿನಿಮಾ ಆರ್ಯ ಕಣ್ತುಂಬಿಕೊಂಡಿದ್ದಾರೆ. 13 ವರ್ಷದ ಬಳಿಕ ಮತ್ತೆ ಸಿನಿಮಾ ನೋಡ್ತಿರೋದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ.